ಸೊ ಗಾಯ್ಸ್ ನಾವೆಲ್ಲ ಮೈಸೂರು ಹೋಗ್ತಾ ಇದ್ದೀವಿ. ಇವತ್ತು ಫಂಕ್ಷನ್ ಇದೆ, ಹಂಗಾಗಿ ರೆಡಿಯಾಗಿ ಕೂತಿದ್ದೀವಿ. ನಮ್ಮ ಅಣ್ಣನ ಮಗ ಬರಬೇಕು, ಅದಕ್ಕೆ ವೆಯ್ಟಿಂಗ್ ಮಾಡ್ತಾ ಇದ್ದೀನಿ. ಬಂದಮೇಲೆ ಬಸ್ಸಲ್ಲಿ ಹೋಗೋಣ ಅಂತ ಸ್ಯಾಟ್ಲೈಟ್ಗೆ ಹೋಗಿ ಅಲ್ಲಿಂದ ಹೊರಡೋದು. ನಮ್ಮ ಯಜಮಾನ್ರು ನನ್ನ ಮಗನ್ನೆಲ್ಲ ತಗ್ಲಾಕ್ಬಿಟ್ಟು ನನಗೆ ಆರಾಮಾಗಿ ಕೂತವ್ರೆ, ಕರ್ಕೊ ಹೋಗ್ಲಿ ಅಂದ್ಬಿಟ್ಟು. ಇನ್ನು ಕರ್ಕೊಂಡೋಕೆ ನಂಗೆ ಇಷ್ಟ ಇಲ್ಲ. ನೀನು ಬೇಡ ಪಾಪು, ಇಲ್ಲೇ ಇರು. ನೀವು ಕರ್ಕೊಂಡೋಗಿ ಇರಿಟೇಷನ್ ವಾಂತಿ ಮಾಡ್ತೀನಿ. ಸೊ ನಾವಿಲ್ಲಿಂದ ಹೊರಡೋದು 8 ಗಂಟೆ ಆಯಿತು. ನನ್ನ ಮಗನಂತೂ ಕರ್ಕೊಂಡು ಹೋಗೋಕೆ ಒಂಚೂರು ಇಷ್ಟ ಇಲ್ಲ. ಅವನು ವಾಮಿಟ್ ಮಾಡ್ತಾನೆ ಮತ್ತು ತುಂಬಾ ಕಿರಿಕಿರಿ ಮಾಡ್ತಾನೆ. ಬಿಸಿಲು ಬೇರೆ ಅಲ್ವಾ, ಇನ್ನೇನು ಮಾಡೋದು. ನಮ್ಮ ಮನೆಯವ್ರು ತಗ್ಲಾಕಿದ್ದಾರೆ, ಕೆಲಸದಲ್ಲಿ ರಜಾ ಕೊಡೋಲ್ಲ ಅಂತ. ಹಾಗಾಗಿ ಹೆಂಗೋ ಕರ್ಕೊಂಡು ಹೊರಟಿದ್ದೀನಿ ಧೈರ್ಯ ಮಾಡಿ. ಸೊ ಇವಾಗ ಸ್ಯಾಟ್ಲೈಟಿಗೆ ಬಂದು ಬಸ್ ಹತ್ತಾ ಇದ್ದೀವಿ. ರಶ್ ಇದೆ, ಬಟ್ ಇವಾಗ ಸಮ್ಮರ್ ಅಲ್ವಾ, ಹಾಗಾಗಿ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ಫೈನಲಿ ಹತ್ತಿ ಹೋಗಿ ನಾವು ಇವಾಗ ಮೈಸೂರಲ್ಲಿ ಇಳಿತಾ ಇದ್ದೀವಿ. ಇಲ್ಲಿಂದ ಮತ್ತೆ ಇಲ್ವಾಲಾಗ ಒಂದು ಬಸ್ ಹತ್ತಬೇಕು. ಇದು ಇಂಥ ಸಬರಿ ಬಸ್ ಸ್ಟ್ಯಾಂಡಿಂದ 1/2 ಅವರ್ ಆಗುತ್ತೆ. ಹಂಗೆ ಸಾಹಸ ಮಾಡಿ ಹೊರಟ್ವಿ. ಬೆಳಿಗ್ಗೆ ಬೇಗ ಹೋಗಿದ್ದಕ್ಕೆ ಇಲ್ಲಿಂದ ಅಷ್ಟು ಸೆಕೆ ಇರಲಿಲ್ಲ. ಅಲ್ಲಿ ಇಲ್ವಾಲಾಗ ತಲುಪೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು ಏರ್ಬಿಟ್ಟಿತ್ತಲ್ಲ, ಹಾಗಾಗಿ ಸ್ವಲ್ಪ ಸೆಕೆ ಜಾಸ್ತಿ ಆಯಿತು. ಸೊ 1/2 ಅವರ್ ಬೇಕು. ಸೊ ನಾವು ಫಸ್ಟಾಗಿ ಹೋಗಿದ್ರಿಂದ ಕಾದಿ ಇನ್ಯಾವಾಗ ಇಳಿಯೋದು ಅಂತ ತಲೆ ಕೆಡ್ಸ್ಕೊತಾ ಇದ್ವಿ. ಸೊ ಬಸ್ಸೇನು ಅಷ್ಟು ರಶ್ ಇರಲಿಲ್ಲ, ಬಟ್ ಅಂದ್ರೂ ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಅಂದರೆ ಸ್ವಲ್ಪ ಟಯರ್ಡ್ ಆಗೇ ಆಗುತ್ತಲ್ವ, ಹಾಗಾಗಿ ಹೊರಟಿರೋದು. ಸೊ ಹಾಫ್ ಸ್ಯಾರಿ ಫಂಕ್ಷನ್ ಅಲ್ವಾ, ಕರೆದಿದ್ದಾರೆ, ಹೋಗಲೇಬೇಕು. ಮತ್ತು ಇವಾಗ ಸಮ್ಮರ್ ಇರೋದ್ರಿಂದ ಮಕ್ಳಿಗೆ ರಜಾ ಅಲ್ವಾ, ಹೋಗೋಣ ಅಂತ ಮಕ್ಕಳು ಕೂಡ ಹಿಂಸೆ ಮಾಡಿದ್ರು. ಸರಿ ಹೋಗಿ ಬರೋಣ ನಡೀರಿ ಅಂದ್ಬಿಟ್ಟು ಹೊರಟಿರೋದು. ಅರ್ಧ ಗಂಟೆ ಆಯ್ತಲ್ಲ ಬಸ್ ಹತ್ತಿ. ಮೈಸೂರಿಂದ ಅರ್ಧ ಗಂಟೆ. ಯಾರ್ದು ಸ್ಪ್ರಿಂಗು? ಸ್ಪ್ರಿಂಗ್ ಬಟ್ಟೆ ಮುಡ್ಕಾಗಲಿಲ್ಲ. ಇವಂಟಿ ಕ್ಯಾನ್ ಹೇಳಕ್ ಬರ್ತಾ ಇಲ್ಲ, ಸ್ಪ್ರಿಂಗ್ ಬಟ್ಟೆ ಅಂತ. ಸೊ ಇದು ಬಂದು ಹಾಫ್ ಸ್ಯಾರಿ ಫಂಕ್ಷನು. ಈ ವಿಡಿಯೋ ಬಂದು ನಮ್ಮ ಅತ್ತಿಗೆಯವರೇ ಮಾಡಿ ಇಟ್ಕೊಂಡಿದ್ರು, ಆಮೇಲೆ ಶೇರ್ ಮಾಡೋಣ ಅಂತ. ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೋಗೋಕ್ಕೂ ಮುಂಚೆ ಶಾಸ್ತ್ರಗಳೆಲ್ಲ ಶುರುವಾಗಿತ್ತು. ಸೊ ಕೆಲವೊಂದು ವಿಡಿಯೋಗಳಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ನಾನು ಮಾಡೋಕ್ಕೆ ಹೋಗಲ್ಲ. ಅವ್ರನ್ನ ಕೇಳಿಬಿಟ್ಟೆ ಅಪ್ಲೋಡ್ ಮಾಡೋದು. ಯಾಕಂದರೆ ಕೆಲವ್ರಿಗೆ ಇಷ್ಟ ಇರುತ್ತೆ, ಕೆಲವ್ರಿಗೆ ಇಷ್ಟ ಇರೋಲ್ಲ ತೋರಿಸ್ಕೊಳ್ಳೋಕ್ಕೆ. ಹಾಗಾಗಿ ಪರ್ಮಿಷನ್ ತೊಗೊಂಡೆ ಹಾಕೋದು ವೀಡಿಯೋಸ್ಗಳೆಲ್ಲ. ಸೊ ಫಂಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ವೆಜ್ಜು ನಾನ್ ವೆಜ್ 2 ಅಡುಗೆನೂ ಮಾಡಿಸಿದ್ರು. ಸಿಕ್ಕಾಬಟ್ಟೆ ಜನ ಇದ್ದರು. ಅದಲ್ಲದೆ ಬಿಸಿಲು ಬೇರೆ ಅಲ್ವಾ, ಸೊ ಊಟ ಮಾಡೋದೇ ಸಿಕ್ಕಾಬಟ್ಟೆ ಕಷ್ಟ. ಹಾಗಾಗಿ ಊಟ ಮಾಡಿದ ಕ್ಲಿಪ್ಪಿಂಗ್ಸ್ ಯಾವುದೂ ಹಾಕಿಲ್ಲ, ಬಟ್ ಊಟ ಎಲ್ಲ ಅಡುಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ಸೊ ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಹೋಗಿ ಬಂದ್ವಿ, ತುಂಬಾ ಚೆನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಯಾಕಂದರೆ ಎಲ್ಲ ರಿಲೇಟಿವ್ಸು ಸೇರಿರ್ತೀವಲ್ಲ, ತಮಾಷೆಗೆ ಮಾತಾಡಿಕೊಂಡು ಬರೋದು ಒಂಥರ ಚೆನ್ನಾಗಿರುತ್ತೆ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಗಾಯ್ಸ್ ಸಿಕ್ಕಾಬಟ್ಟೆ ಬಿಸಿಲು, ಯಪ್ಪ ಸೆಕೆ ತಡಿಯೋಕ್ಕಾಗ್ತಾ ಇಲ್ಲ. ಊಟಕ್ಕೆ ಹೋಗ್ಬೇಕು, ಕೂತಿದ್ದೀವಿ. ಯಪ್ಪ ಎಷ್ಟು ಸೆಕೆ ಆಗ್ತಾ ಇದೆ ಅಂದರೆ. ಹೋಗೈತೆ ನಮ್ಮ ಪಾಪು ಸಿಕ್ಕಾಬಿಟ್ಟೆ. ವೆಜ್ಜು ನಾನ್ ವೆಜ್ 2 ಮಾಡಿದ್ದಾರೆ. ಅವ್ರು ನಮ್ಮ ಅತ್ತಿಗೆಯವರೆಲ್ಲ ವೆಜ್ ತಿನ್ನೋದಲ್ವಾ, ಅದಕ್ಕೆ ನನ್ನ ಮಗಳು ವೆಜ್ಜೇ ತಿಂತಾಳೆ. ಅವಳಿಗೆ ಬೇಡವಂತೆ ನಾನ್ ವೆಜ್ಜು, ಅವ್ಳಿಗೆ ಯಾಕೋ ಸ್ಟಮಕ್ ಅಪ್ಸೆಟ್ ಆಗುತ್ತೆ ಅದಕ್ಕೆ. ಸೊ ನಾವು ನಾನ್ ವೆಜ್ ತಿನ್ನೋರು ವೆಯ್ಟ್ ಮಾಡ್ತಾ ಇದ್ದೀವಿ. ರಿಶ್ ಇದೆ, ಆಮೇಲೆ ಸಿಕ್ಕಾಬಟ್ಟೆ ಶೆಕೆ. ಹಾಗೆ ತೋರಿಸ್ತೀನಿ ನೋಡಿ, ಒಂಥರ ಇದು ರೆಸಾರ್ಟ್ ಥರ ಇದೆ, ತೋರಿಸ್ತೀನಿ ರೀ. ಈ ಥರ ಸುತ್ತ ಗಾರ್ಡನ್ ಇದೆ, ಅಲ್ಲಿ ಫಂಕ್ಷನು. ಈ ಸೈಡು ಊಟಕ್ಕೆಲ್ಲ ಆ ಕಡೆ ಹೋಗ್ಬೇಕು. ಸಾಕು ಸುಮ್ಮನಿರೋ, ಶಪ್ಪ ಶೆಕೆ ಬೇತೋಗ್ತೈತೆ ಮಗ. ಹಂಗೂ ನಮ್ಮ ಅತ್ತಿಗೆ ಅವ್ರ ತಂಗಿ ಮತ್ತು ಅವ್ರ ಅಮ್ಮ ಎಲ್ಲ ಊರಿಗೆ ಬನ್ನಿ ಅಂತ ತುಂಬಾ ಫೋರ್ಸ್ ಮಾಡಿದ್ರು. ಸೊ ನನ್ನ ಮಗನ ಬೇರೆ ಕರ್ಕೊಂಡೋಗಿದ್ನಲ್ಲ, ತುಂಬಾ ಕಷ್ಟ ಅವನನ್ನು ಮೇಂಟೈನ್ ಮಾಡೋದು. ಸದ್ಯ ವಾಪಸ್ ಬೆಂಗಳೂರಿಗೆ ಓಡಿದ್ರೆ ಸಾಕಪ್ಪ ಅನ್ನಂಗಾಗಿತ್ತು. ಹಾಗಾಗಿ ಇನ್ನೊಂದು ಸತಿ ಬರ್ತೀನಿ ಅಂತ ಹೇಳಿಬಿಟ್ಟು ಜಂಪ್ ಹೊಡಿದ್ವಿ. ಸೊ ಇವಾಗ ಎಲ್ಲರೂ ಗ್ರೂಪಲ್ಲಿ ಕೂತಿದ್ರಲ್ಲ, ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ. ಸೊ ಈ ವ್ಲಾಗ್ ಹಾಗೆ ನೋಡ್ತಾ ಇರಿ. ಮೊಮ್ಮಗಳಿಗೆ ಸ್ವೀಟು ನೋಡಿಯಪ್ಪ.
ಆಯ್ತು ಆಂಟಿ ಚೆನ್ನಾಯ್ತು. ಸಿಕ್ಕಾಬಟ್ಟೆ ಅಂದರೆ ನೀವು 5 ಗಂಟೆ ಆಗಬೇಕು. ಜಾಗ ಚಿಕ್ಕದು, ತುಂಬ ಕಷ್ಟ. ಎಲ್ಲ ಇಲ್ಲಿ ಬಿಡಿಸೋಳೆ ನೋಡಿ ನಿಧಾನಕ್ಕೆ. ಏನು ವಿಡಿಯೋ ಮಾಡ್ತಾ ಏನಪ್ಪ ಅಮ್ಮ ಪ್ಲೇಟ್ ಕೊಟ್ಟಿದ್ದೇನೆ ಮಾತರು ಮೇಡಮ್ ತಗೋ ಆನ್ ಮೇಡಮ್ ಸೊ ಇವ್ರ ಮಗಳ ಫಂಕ್ಷನ್ಗೆ ಬಂದಿರೋದು ವಸಂತ ಅಂತ ಇವ್ರ ಹೆಸರು. ಬನ್ನಿ ನಮ್ಮ ಮನೆಗೆ ಬೆಂಗಳೂರಿಗೆ ಬನ್ನಿ ಸರ್. ಅವ್ರ ಹಸ್ಬೆಂಡ್ ಫ್ರೆಂಡ್ಸ್ ಇವ್ರ ಮನೆಗೆ ಕರ್ಕೊಂಡೋಗಿ ಊಟ ಹಾಕ್ತಾರೆ. ನಮ್ನ ಇಲ್ಲಿಂದಾನೆ ದಬ್ತಾವ್ರೆ. ಅವ್ವ ಈ ತರ ಬಾರೋ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಇರು ಬಾ. ಏಕೆ ನಿಮ್ಮ ಮತ್ತಿಗೆ ನಿನ್ನ ಬೆಂಗಳೂರು ಮೈಸೂರು ಕರೆಸ್ಬಿಟ್ಟು 2 ದಿನ ಇಲ್ಲಿ ಇಸ್ಕತೀನಿ ಅಂತ ಕರ್ಕೊ ಹೋಯ್ತಾವಳಲ್ಲ. ಏನೇ ಏ ಇನ್ನೊಂದ್ಸತಿ ಬರ ಆ ಎಣ್ಣ ಕರ್ಸುಟ್ಟು 2 ದಿನ ಮಟನ್ ಗಿಟನ್ ಮಾಡುವಾಗ ಹೋಗ್ರಿ ನಾಳೆ ಆಗ್ಲೇ ಕರ್ಕೊಂಬತ್ತೀನಿ ಬಿಡಮ್ಮ. ಎಲ್ಲರೂ ಮಟನ್ ಗಿಟನ್ ಮಾಡ ನಾವು ಉಂತೀವಿ. ಅವ್ರು ಹೇಳ್ ತಿನ್ನಂಗಿಲ್ಲ ಅಂತ ನೋಡ್ಬೇಕು. ನನ್ನ ಆದ್ನಿ ಕರ್ಕೊಂಡ್ ಬಂದ್ಬಿಟ್ಟು ನಿಮ್ಮ ಮನೇಲೆಲ್ಲ ನೀವು ಇರ್ತಾ ಇದ್ರೆ ನಾನು ಹಂಗೆ ನೋಡ್ತಾ ಇರಲ್ಲ ಅವ್ರನ್ನ. ಇಲ್ಲೇ ಪಾಪ ತಡ್ಕೊಂಡು ಉಂಡ್ಕೊಂಡವ್ರು ಒಬ್ಬಟ್ನವರು. ಸೊ ಗಾಯ್ಸ್ ಊಟ ಎಲ್ಲ ಆಯ್ತು, ಫಂಕ್ಷನ್ ಮುಗೀತು. ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಬಸ್ ಬರತ್ತೆ, ಹೊರಡ್ಬೇಕು. ಸಬರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಇಲ್ಲಿಂದ. ಇದು ಇಲ್ವಾಲ ಅಂತ ಊರು. ಇಲ್ಲಿಂದ ಸಬರಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಏನಮ್ಮ